ದಿನಗಳಲ್ಲಿ ಅಶ್ಲೀಲ ಕಮೆಂಟ್ ಹಾಕೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೇಕಾಬಿಟ್ಟಿ ಮೆಸೇಜ್ ಮಾಡುವಂತದ್ದು, ನಿಂದಿಸೋದು ಕಾಮನ್ ಆಗೋಗಿದೆ. ಈ ರೀತಿ ಕಮೆಂಟ್ ಹಾಕುವವರು ಇನ್ಮುಂದೆ ಹುಷಾರಾಗಬೇಕಿದೆ. ಹೆಚ್ಚು ಕಮ್ಮಿ ಮಾತನಾಡಿದ್ರೆ ಜೈಲೂಟ ಫಿಕ್ಸ್ ಆಗಲಿದೆ. ಕೆಟ್ಟ ಕಮೆಂಟ್ ಹಾಕಿದ್ರೆ ಏನಾಗುತ್ತೆ, ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ಬೀಳುತ್ತೆ, ಈ ಕುರಿತು ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರ ವಿರುದ್ಧ ಅಶ್ಲೀಲ ಕಾಮೆಂಟ್ ಆಗ್ತೀರಾ, ಆಗಿದ್ರೆ ಬಿ ಕೇರ್ಫುಲ್ ಆಗಿರಿ. ಯಾಕಂದ್ರೆ ಈಗ ಇರುವಂತಹ ಐಟಿ ಸೆಕ್ಷನ್ಗಳಲ್ಲಿ ಕೇಸ್ ದಾಖಲಾದ್ರೆ ಜಾಮೀನು ಪಡೆಯೋದಕ್ಕೂ ಕೂಡ ಪರದಾಡಬೇಕಾಗುತ್ತೆ. ಹಾಗಾದ್ರೆ ಯಾವ ರೀತಿ ಸೆಕ್ಷನ್ಗಳಡಿ ಕೇಸ್ ಆಗುತ್ತೆ ಮತ್ತೆ ಏನೆಲ್ಲ ಪರಿಣಾಮ ಎದುರಿಸಬೇಕಾಗುತ್ತೆ ಅನ್ನೋದನ್ನ ನೋಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರ ವಿರುದ್ಧ ಅಶ್ಲೀಲ ಕಾಮೆಂಟ್ ಮಾಡುವ ಮುನ್ನ ಬಿ ಕೇರ್ಫುಲ್ ಆಗಿರಿ. ಅಶ್ಲೀಲ ಕಾಮೆಂಟ್ ಮಾಡಿ ಒಮ್ಮೆ ಕಾಕಿ ಬಲೆಗೆ ಬಿದ್ದರೆ ಭಾರಿ ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ನಡೆದ 3 ಪ್ರಕರಣಗಳಲ್ಲಿ ಕೂಡ ಆರೋಪಿಗಳು ಜಾಮೀನು ಪಡೆಯೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಏನು ನಟಿ ರಮ್ಯಾ ಮತ್ತೆ ರುಕ್ಮಿಣಿ ವಸಂತ್ ಇರಬಹುದು ಹಾಗೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲವಾಗಿ ಕಾಮೆಂಟ್ ಅನ್ನು ಮಾಡಿ ಅವಹೇಳನಕಾರಿ ಪದಗಳನ್ನು ಕೂಡ ಬಳಕೆ ಮಾಡಿದ್ರು. ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು, ಪೊಲೀಸರು ಕೂಡ ಪ್ರತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಅವರನ್ನ ಜೈಲ್ಗೂ ಕೂಡ ಕಳಿಸಿದ್ರು. ನಂತರ ಆರೋಪಿಗಳ ವಿರುದ್ಧ ಏನು ಅವ್ರು ಮಾಡಿದಂತ ಚಾಟಿಂಗ್ಸ್ ಇರಬಹುದು, ಮತ್ತೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇರಬಹುದು, ಮತ್ತೆ IP ಅಡ್ರೆಸ್ ಸೇರಿದಂತೆ ಸಾಕಷ್ಟು ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಿ ಅವರ ಮೊಬೈಲ್ ಫೋನ್ ಅನ್ನು ಕೂಡ FSL ಗೆ ರವಾನೆ ಮಾಡಿ ಅದನ್ನ ರಿಟ್ರೀವ್ ಕೂಡ ಮಾಡಿದ್ರು. ಈ ಎಲ್ಲ ಒಂದು ಅಂಶಗಳನ್ನ ಪರಿಗಣನೆ ಮಾಡಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿತ್ತು. ಆದ್ರೆ ಆರೋಪಿಗಳಿಗೆ ಸೆಷನ್ ಕೋರ್ಟ್ ಮತ್ತೆ ಹೈಕೋರ್ಟ್ ನಲ್ಲಿ ಕೂಡ ಜಾಮೀನು ಸಿಗದೆ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅದೇ ರೀತಿಯಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರು ಮತ್ತೆ ಮಕ್ಕಳ ವಿರುದ್ಧ ಒಂದು ಅವಹೇಳನಕಾರಿ ಪೋಸ್ಟ್ ಅನ್ನ ಹಾಕಿ ಅವರ ಒಂದು ತೇಜೋವಧೆ ಮಾಡುವಂತಹ ಪ್ರಕರಣಗಳು ಕೂಡ ಈಗ ದಾಖಲಾಗ್ತಿದ್ದಾವೆ. ಇಂಥ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಗಂಭೀರವಾಗಿ ಪರಿಗಣಿಸಿ ಇಂಥ ಒಂದು ಆರೋಪಿಗಳನ್ನ ಪತ್ತೆ ಹಚ್ಚಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತಹ ಪ್ರಕರಣಗಳು ಕೂಡ ಈಗ ಹೆಚ್ಚಾಗ್ತಾ ಇದಾವೆ. ಅದೇ ರೀತಿಯಾಗಿ ಈಗ ಜಾರಿಯಲ್ಲಿರುವಂತಹ ಒಂದು IT ಸೆಕ್ಷನ್ಸ್ ಇರಬಹುದು, ಮತ್ತೆ BNS ಅಡಿಯಲ್ಲಿ ಪೊಲೀಸರು ಕೂಡ ಪ್ರಕರಣಗಳನ್ನ ದಾಖಲು ಮಾಡ್ತಾ ಇರೋದ್ರಿಂದ ಇದು ಜಾಮೀನು ಪಡೆಯೋದಕ್ಕೂ ಕೂಡ ಸಾಕಷ್ಟು ಏನು ಕಷ್ಟಕರ ಆಗ್ತಿರೋದು. ಈಗಾಗಲೇ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಇರಬಹುದು, ಮತ್ತೆ ಏನು ತನಿಖೆ ಮಾಡ್ತಿರುವಂತಹ ಪೊಲೀಸ್ ಅಧಿಕಾರಿಗಳು ಕೂಡ ಸಾಕಷ್ಟು ಏನು ಆರೋಪಿಗಳ ವಿರುದ್ಧ ಏನು ಪ್ರಬಲ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡ್ತಾರೆ, ಮತ್ತೆ FSL ರಿಪೋರ್ಟ್ಸ್ ಅನ್ನ ಮತ್ತೆ ತಾಂತ್ರಿಕ ವರದಿಗಳನ್ನು ಕೂಡ ನಮೂದು ಮಾಡಿ ಈ ಒಂದು ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಮಾಡ್ತಿರೋದು ಕೂಡ ಈಗ ಆರೋಪಿಗಳಿಗೆ ಒಂದು ದೊಡ್ಡ ಮಟ್ಟದ ಮುಳುವಾಗಿ ಕೂಡ ಪರಿಣಮಿಸ್ತಾ ಇದೆ. ಮಹಿಳೆ ಮಕ್ಕಳ ಮೇಲೆ ಯಾವುದು ದೌರ್ಜನ್ಯ ಆಗ್ತಿರೋದು, ದಟ್ ಇಸ್ ವೆರಿ ಸಿವಿಯರ್ ಸೆಕ್ಷನ್ಸ್. ಪೋಕ್ಸೋಲ್ಲೂ ವೆರಿ ಸಿವಿಯರ್ ಸೆಕ್ಷನ್ಸ್ ಇವೆ. ಸರಿಯಾಗಿ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಏನಿಲ್ಲ. ನಮಗೆ ತುಂಬಾ ಕನ್ವಿಕ್ಷನ್ಸ್ ಸಿಗ್ತಾ ಇವೆ ಕೋರ್ಟ್ಸ್ ಅಲ್ಲಿ ಇಂಥ ಕೇಸಸ್ ಅಲ್ಲಿ. ಇಲ್ಲ, ಈ ಮಕ್ಕಳ ಮೇಲೆ ಯಾರು ದೌರ್ಜನ್ಯ ಮಾಡ್ತಾರೆ ಅಂಥವರಿಗೆ ಬೇಲ್ ಸಿಕ್ಕೋದು ಅಷ್ಟು ಈಸಿ ಅಲ್ಲ. ಆ ಸೆಕ್ಷನ್ಸ್ ನಾವು ಇನ್ವೋಕ್ ಮಾಡಿದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಗೆಟ್ ಬೇಲ್. ಇನ್ನುವರೆಗೆ ಬೇಲ್ ಯಾರಿಗೆ ಸಿಕ್ಕಲಿಲ್ಲ. ಯಾವ ಕೇಸಸ್ ಅಲ್ಲಿ ಬೇಲ್ ಸಿಗ್ತಾ ಇದೆ ಅಂದ್ರೆ ಈ ಬೇರೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಯಾವುದು ಈ ಕಮ್ಯುನಲ್ ಟೈಪ್ಸ್ ಇರಲಿ ಅಥವಾ ಈ ಮಿಸ್ಇನ್ಫಾರ್ಮೇಶನ್ ಟೈಪ್ಸ್ ಇರಲಿ, ಅದಕ್ಕೆ ಯಾವ ಸೆಕ್ಷನ್ಸ್ ಇವೆ, ಅವು ಬೇಲೇಬಲ್ ಸೆಕ್ಷನ್ಸ್, ಅವು ನಾನ್ ಕಾಗ್ನಿಸಬಲ್ ಬೇಲಿಯಬಲ್ ಸೆಕ್ಷನ್ಸ್. ಅದರಿಂದ ಬೇಲ್ ಸಿಗ್ತಿರಬಹುದು. ಬಟ್ ಅದರಲ್ಲೂ ನಾವು ಗಮನ ಇಟ್ಟಿದ್ದೀವಿ. ನಾವು ನಮ್ದು ಒಂದು ಸೆಕ್ಷನ್ ಮಾಡಿದೀವಿ. ಇತ್ತೀಚೆಗೆ 3 ಸೆಲೆಬ್ರಿಟಿ ಕೇಸ್ಗಳು ಕೂಡ ದಾಖಲಾಗಿದ್ವು. ಈ ಪ್ರಕರಣಗಳಲ್ಲಿ ಆರೋಪಿಗಳು ಜಾಮೀನು ಪಡೆಯೋದಕ್ಕೂ ಕೂಡ ಪರದಾಡಿದ್ರು. ಇದ್ರ ಬಗ್ಗೆ ಮಾದೇಶ್ ಹೇಳ್ತಾರೆ, ನೋಡೋಣ. ಕೈಯಲ್ಲಿ ಮೊಬೈಲ್ ಇದೆ ಅಂತ ಕೆಟ್ಟ ಕೆಟ್ಟ ಕಾಮೆಂಟ್ಗಳನ್ನು ಮಾಡೋದು, ಡೀಫೇಕ್ ವಿಡಿಯೋ ಮಾಡೋದು, ನಟಿಯರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಪೋಸ್ಟ್ ಮಾಡೋದು, ಅವರ ವಿಡಿಯೋಗಳನ್ನು ಎಡಿಟ್ ಮಾಡೋ ಮುನ್ನ ಒಮ್ಮೆ ಹುಷಾರಾಗಿರಿ. ಯಾಕಂದರೆ ಈಗಾಗಲೇ ಆಗಿರುವಂಥ ಒಂದು ಪ್ರಕರಣಗಳಲ್ಲಿ ಆರೋಪಿಗಳು ಹೊರಗಡೆ ಬರೋದಕ್ಕೇನೆ ಒದ್ದಾಡ್ತಿದ್ದಾರೆ. ಅದರಲ್ಲೂ ಕೂಡ ರಮ್ಯಾ ಕೇಸ್ನಲ್ಲಿ ಆರೋಪಿಗಳು 6-7 ತಿಂಗಳು ಬೇಲ್ ಸಿಗದಂತೆ ಒದ್ದಾಡಿದ್ರು. ಹಾಗಾದರೆ ಪೋಸ್ಟ್ ಮಾಡುವವರ ವಿರುದ್ಧ, ಅಶ್ಲೀಲವಾಗಿ ಕಾಮೆಂಟ್ ಮಾಡುವವರ ವಿರುದ್ಧ ಅಷ್ಟೊಂದು ಸೀರಿಯಸ್ ಕಾನೂನು ಇದೆಯಾ? ಇದ್ರ ಬಗ್ಗೆ ಅಡ್ವೊಕೇಟ್ಗಳು ಏನು ಹೇಳ್ತಾರೆ, ಈ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹೌದು, ಕೈಲಿ ಮೊಬೈಲ್ ಇದೆ ಅಂತ ಇಂಟರ್ನೆಟ್ ಫ್ರೀ ಇದೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ನಟಿಯರಿಗೆ, ರೀಲ್ಸ್ ಸ್ಟಾರ್ಗಳಿಗೆ, ಹುಡುಗಿಯರಿಗೆ ಅಸಭ್ಯವಾಗಿ ಮೆಸೇಜ್ ಮಾಡೋದು, ಕಾಮೆಂಟ್ ಮಾಡೋದು, ಟ್ರೋಲ್ ಮಾಡೋ ಮುನ್ನ ಹುಷಾರಾಗಿರಿ. ಯಾಕಂದ್ರೆ ನಿಮ್ಮ ಮೇಲೆ ಕೇಸ್ ಏನಾದರೂ ಆದ್ರೆ ಜೈಲೂಟ ಫಿಕ್ಸ್. IT ಆಕ್ಟ್ 66C 66D ಅಡಿ ಕೇಸ್ ಏನಾದರೂ ದಾಖಲಾದ್ರೆ ಪೊಲೀಸರು ನಿಮ್ಮನ್ನ ಅರೆಸ್ಟ್ ಮಾಡಿದ್ರೆ ಮುಗೀತು. ಕೋರ್ಟ್ನಿಂದ ಯಾವುದೇ ವಾರೆಂಟ್ ಇಲ್ಲದೆ ಈ ಆಕ್ಟ್ ಅಡಿ
ಪೊಲೀಸರು ನಿಮ್ಮನ್ನ ನೇರವಾಗಿ ಅರೆಸ್ಟ್ ಮಾಡಬಹುದು. ಇದು 7 ವರ್ಷ ಜೈಲು ಶಿಕ್ಷೆಗಿಂತ ಕಡಿಮೆ ಅಂದ್ರೆ 3 ವರ್ಷ ಜೈಲು ವಾಸದ ಕಾಯ್ದೆಗಳಾಗಿದ್ರೂ ಕೂಡ ಕಾಗ್ನಿಸಬಲ್ ಅಫೆನ್ಸ್ ಅಂತ ಕರೀತಾರೆ. ಯಾವುದೇ ವ್ಯಕ್ತಿಯ ಫೋಟೋ ವಿಡಿಯೋ ಅಸಭ್ಯವಾಗಿ ಬಳಸೋದು, ಕಾಮೆಂಟ್ ಮಾಡಿ ವ್ಯಕ್ತಿಯ ಗೌರವಕ್ಕೆ ಧಕ್ಕೆ ತರೋದು, ಅವರ ಬಗ್ಗೆ ತೇಜೋವಧೆ ಮಾಡೋದು ಮಾಡಿದ್ರೆ ಈ ಕಾಯ್ದೆಗಳ ಅಡಿ ಅರೆಸ್ಟ್ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಡೀಪ್ ಫೇಕ್ ಮಾಡುವಂಥದ್ದು ಹೆಚ್ಚಾಗ್ತಿದೆ. ಅದೇ ರೀತಿಯಾಗಿ ನಟ ನಟಿಯರಿಗೆ ರೀಲ್ ಸ್ಟಾರ್ಗಳಿಗೆ ಅಶ್ಲೀಲ ಕಮೆಂಟ್ ಮತ್ತೆ ಮೆಸೇಜ್ ಮಾಡೋದು ಕೂಡ ಹೆಚ್ಚಾಗ್ತಿದೆ. ಇತ್ತೀಚೆಗೆ ನಟಿ ರಮ್ಯಾಗೂ ಕೂಡ ಅಶ್ಲೀಲ ಮೆಸೇಜ್ ಮಾಡೋದು, ಅವರ ಫೋಟೋಗಳನ್ನ ಕೆಟ್ಟದಾಗಿ ಎಡಿಟ್ ಮಾಡಿ ಪೋಸ್ಟ್ ಮಾಡೋದು, ಅವರ ವಿಡಿಯೋಗಳನ್ನ ಪೋಸ್ಟ್ ಮಾಡೋದು, ಮೆಸೇಜ್ ಮಾಡಿ ಕಾಮೆಂಟ್ ಮಾಡುವಂಥ ಕೆಲಸವನ್ನ ಕೆಲವರು ಮಾಡ್ತಿದ್ರು. ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಅವರ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮತ್ತೆ ಪೋಸ್ಟ್ಗಳನ್ನು ಮಾಡಿದ್ರು. ಅವರನ್ನ ಅರೆಸ್ಟ್ ಮಾಡಿದ್ದಂಥ ಪೊಲೀಸರು ಅಂದ್ರೆ ರಮ್ಯಾ ಅವರು ದೂರು ನೀಡಿದ ಬಳಿಕ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಸೈಬರ್ ಕ್ರೈಮ್ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅವರ ವಿರುದ್ಧ ಇದೇ 2 ಆಕ್ಟ್ಗಳ ಅಡಿ ಅಂದ್ರೆ IT ಆಕ್ಟ್ 66C 66D ಅಡಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈ ಒಂದು ಪ್ರಕರಣದಡಿ ಆರೋಪಿಗಳು ಬರೀ ಬೇಲ್ ಪಡೆಯೋಕೆನೆ ಸುಮಾರು 6-7 ತಿಂಗಳು ಒದ್ದಾಡಬೇಕಾಯಿತು. ಹೀಗಾಗಿ ಯಾಕಂದ್ರೆ ಇದು ಯಾಕೆ ಇಷ್ಟು ಸೀರಿಯಸ್ ಇದೆ ಅಂದ್ರೆ ಟೆಕ್ನಾಲಜಿಯ ಅಡಿ ಬರೋದ್ರಿಂದ ಆರೋಪಿಗಳೇನಾದ್ರೂ ಒಂದು ವೇಳೆ ಬೇಲ್ ತೆಗೆದುಕೊಂಡು ಹೊರಗಡೆ ಬಂದರೂ ಕೂಡ ಟೆಕ್ನಾಲಜಿ ಅಡಿ ಅಂದ್ರೆ ಫೋನ್ ಕೈಯಲ್ಲಿ ಇಟ್ಕೊಂಡು ಸಾಕ್ಷ್ಯಗಳನ್ನ ನಾಶ ಮಾಡುವಂತ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಮತ್ತೆ ಅದೇ ರೀತಿಯಾದಂತಹ ಕೃತ್ಯಗಳನ್ನು ಕೂಡ ಎಸಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಒಂದು ಕಾಯ್ದೆಗಳನ್ನ ಅಂದ್ರೆ ಈ ಒಂದು ಆಕ್ಟ್ ಅನ್ನ ಬಹಳ ಗಂಭೀರವಾಗಿ ಪರಿಗಣಿಸುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ವ್ಯಕ್ತಿಯ ಬಗ್ಗೆ ಅಶ್ಲೀಲವಾಗಿ ಕಾಮೆಂಟ್ ಮಾಡೋದು, ಮೆಸೇಜ್ ಮಾಡೋದು, ಟ್ರೋಲ್ ಮಾಡೋ ಮುನ್ನ ಎಚ್ಚರವಾಗಿ. ಅದರಲ್ಲೂ ಕೂಡ ಹೆಣ್ಮಕ್ಳ ವಿಚಾರದಲ್ಲಿ ಸ್ವಲ್ಪ ದೂರ ಇದ್ರೇನೆ ಒಳ್ಳೆಯದು. ಇಲ್ಲ ಅಂದ್ರೆ ನಿಮ್ಮ ಮೇಲೆ ಈ 2 ಆಕ್ಟ್ ಅಡಿ ಏನಾದರೂ ಕೇಸ್ ದಾಖಲಾದ್ರೆ 3 ವರ್ಷ ಜೈಲೂಟ ಗ್ಯಾರಂಟಿ, ಅಲ್ಲದೆ 1 ಲಕ್ಷ ಫೈನ್ ಕೂಡ ಕಟ್ಟಬೇಕಾಗುತ್ತೆ. ಇದರ ಜೊತೆಗೆ ಕಾನೂನಿನ ಹೋರಾಟಕ್ಕೂ ಕೂಡ ಲಕ್ಷ ಖರ್ಚು ಮಾಡಬೇಕಾಗುತ್ತೆ. ಭಾಳ ಜನ ಒಂದು ಭ್ರಮೆಲಿದ್ದಾರೆ. ಏನಂದರೆ ಒಂದು ಫೇಕ್ ಅಕೌಂಟ್ ಓಪನ್ ಮಾಡಿಬಿಟ್ಟು ಅದರಿಂದ ಕಾಮೆಂಟ್ ಮಾಡಿದ್ರೆ ನಾವು ಸಿಕ್ಕೊಳ್ಳಲ್ಲ. ಬಟ್ ಇವಾಗ IT ಆ್ಯಕ್ಟ್ 2000 ಇಸ್ವಿಯಲ್ಲಿ ಬಂದ ಮೇಲೆ ಇದು ಭಾಳ ಸ್ಟ್ರಿಕ್ಟ್ ಆಗಿಬಿಟ್ಟಿದೆ. ಪೊಲೀಸ್ ಅಥಾರಿಟೀಸ್ ಹ್ಯಾವ್ ಆಲ್ ದ ಪವರ್ ಟು ಇನ್ವೋಕ್ ದ ಪ್ರಾವಿಷನ್ಸ್ ಅಂಡರ್ IT ಆ್ಯಕ್ಟ್. ಹಂಗಾಗಿ ಸೆಕ್ಷನ್ 66 ಎಲ್ಲದರಲ್ಲೂ ABCD ಎಕ್ಸ್ಪೆಷಲಿ C and D ಪೊಲೀಸವ್ರಿಗೆ ಎಲ್ಲ ಪವರ್ಸ್ ಇದೆ. ವಿತೌಟ್ ಎನಿ ವಾರೆಂಟ್ ದೇ ಕ್ಯಾನ್ ಅರೆಸ್ಟ್ ಯು. ಬರೀ ಈ ಲೊಕೇಶನಲ್ಲಿ ಕಾಮೆಂಟ್ ಆಗಿದೆ ಅಂದರೆ ಸಾಕಲ್ಲ, ಯಾರ್ಯಾರು ಸಸ್ಪೆಕ್ಟ್ ಇರ್ತಾರಲ್ಲ ಅವ್ರನ್ನೆಲ್ಲರೂ ತನಿಖೆ ಮಾಡ್ಬೋದು. ಅವರು ಒಂದು ಸತಿ ಅವ್ರನ್ನ ಕೈ ಬಿಟ್ಬಿಟ್ರೆ ಆ ತನಿಖೆ ಪ್ರಾಪರಾಗಿ ನಡ್ಸೋಕ್ಕಾಗಲ್ಲ. ಎಲ್ಲ ರೀತಿ ಪವರ್ಸ್ ಇದೆ. ಯಾಕಂದರೆ ಶಿಕ್ಷೆ 3 ವರ್ಷ ಇದೆ ಆ್ಯಂಡ್ 1 lakh rupees ಫೈನ್ ಇದೆ. ಸೊ ಯಾವುದೇ ಆಗಲಿ ನಾವು ಫೈನ್ ಕಟ್ಟಿ ಬಿಡೋ ಅಂಥ ಒಂದು ಅಫೆನ್ಸ್ ಅಲ್ಲ ಇದು. ಈ ಒಂದು ಕಾಯ್ದೆ ಏನಿದೆ ಭಾಳ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಇವಾಗ ಮಿನಿಮಮ್ 3 years ಅಪ್ರೂವ್ ಆದರೆ ಸೊ ಅದು ಕರೆಕ್ಟಾಗಿ ಏನೇನು ತನಿಖಾಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಬೇಕು ಅದು ಕೋಆಪರೇಟ್ ಮಾಡಲೇಬೇಕಾಗುತ್ತೆ ಸರ್. ಬರೀ ನಟಿ ರಮ್ಯಾ ಅಷ್ಟೇ ಅಲ್ಲ, ರುಕ್ಮಿಣಿ ವಸಂತ್ ಹಾಗೂ ಶಾಸಕರೊಬ್ಬರ ಪತ್ನಿಗೆ ಮೆಸೇಜ್ ಮಾಡಿ ಅಶ್ಲೀಲ ಕಮೆಂಟ್ ಮಾಡಿದವರ ವಿರುದ್ಧವೂ ಕೂಡ ಪೊಲೀಸರು ತನಿಖೆಯನ್ನ ಮಾಡಿದ್ರು. ಹಾಗಾದ್ರೆ ಎಷ್ಟು ಜನ ಆರೋಪಿಗಳು ಅರೆಸ್ಟ್ ಆಗಿದ್ರು? ನಟಿ ರಮ್ಯಾಗೆ ಅಶ್ಲೀಲವಾಗಿ ಕಮೆಂಟ್ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 12 ಜನರ ಬಂಧನವಾಗಿತ್ತು. ಅದರಲ್ಲಿ 6 ತಿಂಗಳು ಅವರಿಗೆ ಜಾಮೀನು ಭಾಗ್ಯ ಸಿಕ್ಕಿರಲಿಲ್ಲ. ಅದಾದ ಮೇಲೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲವಾಗಿ ಕಾಮೆಂಟ್ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 6 ಜನರ ಬಂಧನವಾಗಿತ್ತು. ಇವರಿಗೂ ಕೂಡ ಸೆಷನ್ಸ್ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ ಜಾಮೀನು ಲಭ್ಯ ಆಗಿರಲಿಲ್ಲ. ಇತ್ತೀಚೆಗಷ್ಟೇ ನಟಿ ರುಕ್ಮಿಣಿ ವಸಂತ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಡೀಪ್ ಫೇಕ್ ಪ್ರಕರಣ ಆಗಿತ್ತು. ಆ ಡೀಪ್ ಫೇಕ್ ಪ್ರಕರಣದಲ್ಲಿಯೂ ಕೂಡ 2 ಬಂಧನ ಆಗಿತ್ತು. ಅವರಿಗೂ ಕೂಡ ಸಾಕಷ್ಟು ವ್ಯಾಪಕ ಟೀಕೆ ವ್ಯಕ್ತ ಆಗಿತ್ತು. ಅದಾದ ಬೆನ್ನಲ್ಲೇ ಈಗ ಶಾಸಕ GD ಹರೀಶ್ ಗೌಡ ಅವರ ಪತ್ನಿಗೂ ಕೂಡ ಅಶ್ಲೀಲವಾಗಿ ಕಮೆಂಟ್ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರದ್ದೇ ಸಂಬಂಧಿ ಬಂಧನ ಭೀತಿಯಿಂದ ಪರಾರಿಯಾಗಿದ್ದಾರೆ. ಇಷ್ಟೆಲ್ಲ ಘಟನೆಗಳು ನಮ್ಮ ಕಣ್ಣ ಮುಂದೆ ಇದ್ರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಮತ್ತೆ ಅಶ್ಲೀಲವಾಗಿ ಕಮೆಂಟ್ ಹಾಕುವ ಧೈರ್ಯಕ್ಕೆ ಕಿಡಿಗೇಡಿಗಳು ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಮೊಂಡು ಧೈರ್ಯಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸೈಬರ್ ಎಕ್ಸ್ಪರ್ಟ್ ಕೂಡ ಮಾತನಾಡಿದ್ದಾರೆ.
ಕೇಳ್ಕೊಂಡ್ ಬನ್ನಿ. ಇದು ಬರೀ ಸೆಲೆಬ್ರಿಟಿಗಳಿಗೆ ಹಾಕುವಂತ ಕಮೆಂಟ್ ಅಂತ ಮಾತ್ರ ಅಲ್ಲ, ಪ್ರತಿಯೊಬ್ಬರ ಒಂದು ಪೋಸ್ಟರ್ ಆಗಿರಬಹುದು ಅಥವಾ ಅವ್ರ ರೈಟ್ ಅಪ್ಗಳಾಗಿರಬಹುದು, ಅದು ಯಾವುದೇ ಸೋಷಿಯಲ್ ನೆಟ್ವರ್ಕ್ ಆಗಿರಬಹುದು, ಸಾಕಷ್ಟು ಕಮೆಂಟ್ಗಳನ್ನ ಹಾಕ್ತಾ ಇರ್ತಾರೆ. ಒಂದಷ್ಟು ಪಾಸಿಟಿವ್ ಆದ್ರೆ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ, ಒಂದಷ್ಟು ಅಶ್ಲೀಲವಾದ ಕಮೆಂಟ್ಗಳನ್ನು ಹಾಕ್ತಾರೆ. ಅದನ್ನ ನಾವೀಗ ನೋಡ್ತಾ ಹೋದ್ರೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರುವಂತ ಒಂದು ಮಾಹಿತಿ ಏನು ಅಂದ್ರೆ ಇದು ಶಿಕ್ಷಾರ್ಹ. ಯಾಕೆಂತಂದ್ರೆ ನೀವು ಬಾಯಿಗೆ ಬಂದಂಗೆ ನಾನು ಏನೋ ಬರೀತೀನಿ ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಬ್ಬರನ್ನ ಹರಾಜ್ ಮಾಡೋ ರೀತಿ ಅಲ್ಲಿ ಕಮೆಂಟ್ ಮಾಡೋದು ಖಂಡಿತವಾಗ್ಲೂ ಲೀಗಲಿ ಅದು ತಪ್ಪು. ಅದು ನಿಮ್ಮನ್ನ ಜೈಲಿಗೆ ಕೂಡ ಕಳಿಸುತ್ತೆ. ಅದನ್ನ ಸಾಕಷ್ಟು ಜನ ತಿಳ್ಕೋಬೇಕಾಗತ್ತೆ. ಬಹಳಷ್ಟು ಜನದ ಒಂದು ಬಂಡ ಸ್ಟೇಟ್ಮೆಂಟ್ ಏನು ಅಂತಂದ್ರೆ, ಅಯ್ಯೋ ಬಿಡು, ನಾನು ಯಾವುದೋ ಒಂದು ಫೇಕ್ ಅಕೌಂಟಿನ ಮೂಲಕ ಈ ಕಮೆಂಟ್ ಅನ್ನ ಮಾಡ್ತಾ ಇದ್ದೀನಿ, ಇದು ನನ್ನ ಒರಿಜಿನಲ್ ಅಕೌಂಟ್ ಅಲ್ಲ ಅಂತ. ಲೆಟ್ ಮಿ ಟೆಲ್ ಯು, ಅಕೌಂಟ್ ನೀವು ಫೇಕ್ ಅಕೌಂಟ್ ಆಗಿ ಕ್ರಿಯೇಟ್ ಮಾಡಿರಬಹುದು, ಅದಕ್ಕೆ IP ಅಡ್ರೆಸ್ ಅಂತ ಏನಿದೆ ಅದನ್ನ ಫೆಚ್ ಮಾಡೇ ಮಾಡ್ತಾರೆ. ಯಾವ ಅಕೌಂಟಿಂದ ಕಮೆಂಟ್ ಮಾಡಿದ್ರು IP ಅಡ್ರೆಸ್ನ ಫೆಚ್ ಮಾಡಬಹುದು. ಯಾವ ರೀತಿಯಾದ ಡಿವೈಸ್ ಅನ್ನ ಯೂಸ್ ಮಾಡಿದ್ದಾರೆ ಅಂದ್ರೆ ಬ್ರೌಸರ್, ಅದು ಆಂಡ್ರಾಯ್ಡ್ ಫೋನಾ, ಐಫೋನಾ, ಬ್ರೌಸರ್ ಯಾವುದು, ಹಾಗೇನೆ ಆ ಲೊಕೇಶನ್, ಜಿಯೋ ಲೊಕೇಶನ್ ಯಾವುದಿತ್ತು, ಇದೆಲ್ಲ ಮಾಹಿತಿಯನ್ನ ನಾವು ಪಡ್ಕೊಳ್ಬಹುದು. ಟೆಕ್ನಿಕಲಿ ಇದೆಲ್ಲವನ್ನು ಕ್ವಾಲಿಫೈ ಮಾಡಿಕೊಂಡು ಇನ್ವೆಸ್ಟಿಗೇಟ್ ಮಾಡಿದ್ರೆ ಯಾರು ಇದನ್ನ ಕಮೆಂಟ್ ಮಾಡಿದ್ರು, ಎಲ್ಲಿಂದ ಶುರುವಾಯಿತು, ಇದೆಲ್ಲವನ್ನ ನೋಡಲೂಬಹುದು, ಹಾಗೆ ಅದನ್ನ ಕಂಡುಹಿಡಿಯಲೂಬಹುದು. ಇನ್ನು ಇಂತಹ ಪ್ರಕರಣ ಪದೇ ಪದೇ ನಡೀತಾ ಇದ್ರು ಕೂಡ ತಡೆಗಟ್ಟುವಲ್ಲಿ ಯಾಕೆ ವಿಫಲ ಆಗ್ತಾ ಇದೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಠಿಣ ಕಾನೂನು ಕ್ರಮವನ್ನ ಬಲಪಡಿಸುವಲ್ಲಿ ಗೃಹ ಇಲಾಖೆ ಏನೇನ್ ಕ್ರಮವನ್ನ ಕೈಗೊಳ್ತಾ ಇದೆ, ಇದ್ರ ಬಗ್ಗೆ ಕಾರ್ತಿಕ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ, ಕೇಳಿ. ಸಾಮಾಜಿಕ ಜಾಲತಾಣದ ದುರ್ಬಳಕೆ ಹೆಚ್ಚಾಗ್ತಾ ಇದೆ. ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಅಶ್ಲೀಲ ಪೋಸ್ಟ್, ಜಾತಿ ಹಾಗೂ ಧರ್ಮಾಧಾರಿತವಾಗಿ ವೈಯಕ್ತಿಕ ನಿಂದನೆಗಳು, ಜೊತೆಗೆ ಸುಳ್ಳು ಸುದ್ದಿಯನ್ನು ಹರಡಿ ವೈಯಕ್ತಿಕ ತೇಜೋವಧೆ ಮಾಡುವಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಗೃಹ ಇಲಾಖೆ ಸೂಕ್ಷ್ಮವಾಗಿ ಗಮನಿಸಿದೆ. ಸಚಿವರು IT ಕಾಯ್ದೆಯನ್ನು ಇನ್ನಷ್ಟು ಬಲಪಡಿಸೋದಕ್ಕೆ ಮುಂದಾಗಿದ್ದಾರೆ. ಸಾಮಾಜಿಕ ಜಾಲತಾಣ ಸದ್ಬಳಕೆಗಿಂತ ದುರ್ಬಳಕೆಯಾಗ್ತಿದೆ. ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧ ಅಸಭ್ಯ, ಅಶ್ಲೀಲವಾಗಿ ನಿಂದಿಸಿ ಪೋಸ್ಟ್ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಿದೆ. AI ಮೂಲಕ ನಕಲಿ ಫೋಟೋ ಬಳಕೆ ಮಾಡಿ ಸಿನಿಮಾ ತಾರೆಯರ ತೇಜೋವಧೆ ಮಾಡಲಾಗ್ತಿದೆ. ಜಾತಿ, ಧರ್ಮಾಧಾರಿತ ನಿಂದನೆಯ ಮೂಲಕ ದ್ವೇಷ ಬಿತ್ತುವ ಕೆಲಸ ನಡೀತಿದೆ. ರಾಜಕೀಯ ಲಾಭಕ್ಕಾಗಿ ಸಮಾಜದ ಸ್ವಾಸ್ಥ್ಯವನ್ನ ಕದಡುವ ಹುನ್ನಾರ ಹೆಚ್ಚುತ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಹಿಂದೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧವೂ ಅವಹೇಳನಕಾರಿ ಪೋಸ್ಟ್ಗಳನ್ನು ಹಾಕಿ ತೇಜೋವಧೆ ಮಾಡಲಾಗಿತ್ತು. ಇದೀಗ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯ ಕೃತ್ಯ ಎಸಗುವವರ ವಿರುದ್ಧ ಸಮರ ಸಾರಿದ್ದಾರೆ. ಸೈಬರ್ ಪೊಲೀಸರಿಗೆ ಸೂಕ್ಷ್ಮವಾಗಿ ಎಲ್ಲವನ್ನ ಗಮನಿಸಲು ಸಚಿವರು ಸೂಚನೆ ನೀಡಿದ್ದಾರೆ. ಸುಳ್ಳು ಸುದ್ದಿ ನಿಯಂತ್ರಣ, ಅಪರಾಧಿಗಳನ್ನ ಪತ್ತೆ ಹಚ್ಚುವುದು, ದ್ವೇಷ ಹರಡುವ ಸಾಮಾಜಿಕ ಜಾಲತಾಣದ ಖಾತೆಯನ್ನೇ ನಿಷ್ಕ್ರಿಯಗೊಳಿಸುವ ಪ್ರಕ್ರಿಯೆಗೆ ಇನ್ನಷ್ಟು ಬಲಪಡಿಸಲು ಗೃಹ ಇಲಾಖೆ ಮುಂದಾಗಿದೆ. ಈ ಬಗ್ಗೆ ರೂಪುರೇಷೆಯನ್ನ ಗೃಹ ಇಲಾಖೆ ಸಿದ್ಧಪಡಿಸುತ್ತಿದೆ. ಇನ್ನೊಂದೆರಡು ತಿಂಗಳಲ್ಲಿ ಕಾರ್ಯರೂಪಕ್ಕೂ ತರಲಿದೆ. ನೋಡಿ, ಈಗಾಗಲೇ ಅದಕ್ಕೋಸ್ಕರನೇ ಇನ್ಫಾರ್ಮೇಷನ್ ಡಿಸಾರ್ಡರ್ ಟ್ರ್ಯಾಕಿಂಗ್ ಯೂನಿಟನ್ನು ಮಾಡಿದ್ವಿ. ನಿಮ್ಗೆ ನೆನಪಿದೆ, ಪ್ರಾಯೋಗಿಕವಾಗಿ ನಾವು MP ಚುನಾವಣೆ ಸಂದರ್ಭದಲ್ಲಿ ಅದು ಮಾಡಿದ್ವಿ. ಭಾಳ ಯಶಸ್ವಿಯಾಗಿ ಕೂಡ ನಾವು ನಡೆಸಿದ್ವಿ. ಅದಾದಮೇಲೆ ಅದು ಪರ್ಸ್ಯೂ ಮಾಡಿಲ್ಲ. ಈಗ ನಾನು ಗೃಹ ಸಚಿವನಾದಮೇಲೆ ಅದನ್ನು ಮತ್ತೊಮ್ಮೆ ಪರ್ಸ್ಯೂ ಮಾಡ್ತಾಯಿದ್ದೀವಿ. ಬಹುಶಃ ಇನ್ನೂ ಒಂದೂವರೆ ತಿಂಗಳಲ್ಲಿ ಆ ರೂಪುರೇಷೆಗಳು ತಮ್ಮ ಹತ್ರ ಬರುತ್ತೆ. ನೀವು ಕೂಡ ಅದಕ್ಕೆ ನನಗೆ ಆಲ್ಮೋಸ್ಟ್ 3 ತಾಸು ಕೂಡಿ ನೀವು ನನಗೆ ಗ್ರಿಲ್ ಮಾಡಿದ್ರಿ ಅದ್ರ ಬಗ್ಗೆ. ನಿಮ್ಗೆ ನೆನಪಿದ್ರೆ ಫೇಕ್ ನ್ಯೂಸು ಅವು ಇವು ಎಲ್ಲ ಅದ್ರ ಬಗ್ಗೆ ನಮ್ಗೆ ಕೇಳಿದ್ರಿ. ಅದಾದಮೇಲೆ ನೀವು ಕೂಡ ಸಮರ್ಥಿಸ್ಕೊಂಡ್ರಿ, ಹೌದು ನೀವು ಮಾಡ್ತಾ ಇರೋದು ಕರೆಕ್ಟು ಅಂತ. ನಿಮಗೂ ಕೂಡ ಯಾವುದು ಒಂದು ಕಮಿಟಿ ಇರ್ತದೆ, ಅದಕ್ಕೆ ನಿಮಗೂ ಕೂಡ ಆಹ್ವಾನ ಮಾಡ್ತೀವಿ. ನೀವು ಕೂಡ ಕೂತ್ಕೊಂಡು ನಮ್ಗೆ ಹೇಳಿ ಯಾವುದು ಫೇಕು ಯಾವುದಿಲ್ಲ. ನೋಡಿದ್ದೀವಲ್ಲ ಯಾವ ರೀತಿ ಕೋಮಗಲಭೆಗಳಿಗೆ ಅವಕಾಶ ಕೊಡ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಅಶ್ಲೀಲ ಪೋಸ್ಟ್ಗಳ ಮೇಲೆ ಪೊಲೀಸರು ಯಾವ ರೀತಿಯಾಗಿ ನಿಗಾ ಇಡ್ತಾರೆ, ಜೊತೆಗೆ ಪ್ರಕರಣದಲ್ಲಿ ಆರೋಪಿಗಳ ಪತ್ತೆಗೆ ಪೊಲೀಸರು ಅನುಸರಿಸುವಂಥ ಕ್ರಮ ಏನು, ಈ ಪ್ರಕರಣಗಳಲ್ಲಿ ಕಾನೂನಿನ ಸಂಕಷ್ಟ ಆರೋಪಿಗಳಿಗೆ ಯಾವ ರೀತಿಯಾಗಿರುತ್ತೆ, ಇದೆಲ್ಲವನ್ನ ನಮ್ಮ ಮುನಿರಾಜು ವಿವರಿಸ್ತಾರೆ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರು ಮತ್ತೆ ಮಕ್ಕಳ ಮೇಲೆ ಒಂದು ಏನು ಅವಹೇಳನಕಾರಿ ಪೋಸ್ಟ್ ಅನ್ನ ಹಾಕ್ತಾರೆ. ಇಂಥ ಒಂದು ಪ್ರಕರಣಗಳನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಲಾಗುತ್ತೆ. ಪೊಲೀಸರು ಕೂಡ ಆರೋಪಿಗಳ ಜಾಡು ಹಿಡಿದು ಅವರ IP ಅಡ್ರೆಸ್ ಮತ್ತೆ ಅವರ ಚಾಟಿಂಗ್ಸ್ ಅನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೊರತೆಗೆದು ಚಾರ್ಜ್ ಶೀಟ್ ಅನ್ನು ಕೂಡ ಮಾಡ್ತಾರೆ. ಈಗಾಗಲೇ ಇಂಥ ಒಂದು ಪ್ರಕರಣಗಳಲ್ಲಿ ಆರೋಪಿಗಳು ಜಾಮೀನು ಪಡೆಯೋದಕ್ಕೂ ಕೂಡ ಪರದಾಡಿರುವಂತಹ ಸನ್ನಿವೇಶವನ್ನ ನಾವು ನೋಡಿದ್ವಿ. ಕ್ಯಾಮೆರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.